ಜಯಲಕ್ಷ್ಮಿ ಇನ್ನು ಏನ್ ಮಾಡ್ತಿದ್ದಾರೆ? ವಿಜಯ್, ಕೇಶವ, ಬೇಗ ಬಂದ್ರೆ ಹೊತ್ತಾಯ್ತು. ಯಾಕೋ ಅಷ್ಟೊಂದು ಅವಸರ? ಏನ್ ದೇವ್ರು ಓಡೋಗ್ತಾನ? ಯಾಕೆ ನಿನಗ್ ಮರ್ತೋಯ್ತಾ? ಇವತ್ತು ವರ್ಷದ ಪ್ರಥಮ ಪೂಜೆ ನಮ್ದು, ಆಮೇಲೆ ರಾಮನಾಥ್ ಅವ್ರದ್ದು. ಇನ್ನೂ ಹಳೆ ಪದ್ಧತಿ ಬಿಟ್ಟಿಲ್ವಾ? ಚಿಕ್ಕ ವಯಸ್ಸದಿಂದ ಸಿಟಿಲೇ ಬೆಳೆದಿರೋ ನಿನ್ಗೆ ಇಲ್ಲಿ ವಿಷಯ ಹೇಗ್ ಗೊತ್ತಾಗ್ಬೇಕು? ಹಬ್ಬ ಹರಿದಿನ ಅಂತ ಬಂದಾಗ ಬರ್ತೀಯಾ, ಒಂದ್ ದಿನ ಇದ್ದು ಹೊರಟೋಗ್ತೀಯಾ. ಆ ರಾಮನಾಥನ್ ಬ್ಯಾನರ್ ಇಲ್ಲ, ನನ್ನ ಹೆಸರಿನ ಬ್ಯಾನರ್ ಎದ್ದು ಕಾಣೋ ಹಾಗೆ ಮಾಡಿದ್ದೀರಾ. ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ. ಅದಕ್ಕೆ ತಲೆಗೆ 100 ರೂಪಾಯಿ ಬಕ್ಷೀಸ್ ಕೊಡ್ಬೇಕು ಅಂತ ತೀರ್ಮಾನಿಸಿದ್ದೀನಿ. ಕೇಶವ ಅಪ್ಪ, ಅದಕ್ಕೆ ಬೇಕಾದ ಏರ್ಪಾಡು ಮಾಡು. ಸರಿ ಅಪ್ಪ. ಜಮೀನ್ದಾರ್ ರಾಜಶೇಖರ್ಗೆ ಬನ್ನಿ, ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಸಿದ್ದೀನಿ. ಇವರಿಬ್ಬರು ದ್ವೇಷದಿಂದ ನಮ್ಮ ಹಳ್ಳಿ ಜನಕ್ಕೆ ತಾನೆ ಏನ್ ನಷ್ಟವಾಗಿರೋದು? ಹಂಗಲ್ಲ, ಒಂದ್ ಹಳ್ಳಿಲಿರೋರು ಒಂದ್ ಮನೆಯವ್ರ ತರ ಇರ್ಬೇಕು. ತಲತಲಾಂತರದ ವೈಷಮ್ಯದಿಂದ 2 ಮನೆನೂ ವಿರುದ್ಧವಾಗಿದ್ರೆ ಹಳ್ಳಿ ಚೆನ್ನಾಗಿರುತ್ತಾ? ಈಗೇನ್ ಕಮ್ಮಿ ಆಗಿರೋದು? ಈ ಕಡೆ ರಾಜಶೇಖರ್ ರಾಯರು, ಆ ಕಡೆ ರಾಮನಾಥ್ ರಾಯರು. ತಾನ್ ಹೆಚ್ಚು ಅಂತ ಪೈಪೋಟಿ ಮಾಡೋದ್ರಿಂದ ನಮ್ಮ ಹಳ್ಳಿ ಜನಕ್ಕೆ ತಾನೇ ಲಾಭ ಆಗ್ತಿರೋದು. ಒಬ್ರು 100 ರೂಪಾಯಿ ಬಟ್ಟೆ ಬಕ್ಷೀಸ್ ಕೊಟ್ರೆ ಇನ್ನೊಬ್ರು 200 ರೂಪಾಯಿ ಬಟ್ಟೆ ಕೊಡ್ತಾರೆ. ಇವ್ರು ವರ್ಷಕ್ಕೆ 2-3 ಸಾರಿ ಈ ತರ ಕೊಡೋದ್ರಿಂದ ನಾನು ಬಟ್ಟೆ ಕೊಳ್ಳೋದೇ ಬಿಟ್ಬಿಟ್ಟಿದೀನಿ. ದೇವರ ದರ್ಶನ ಮಾಡದಿ ನನ್ನ ಕಣ್ಣುಗಳಿಗೆ ಆ ರಾಮನಾಥನ ಮುಖ ಕಾಣಬಾರ್ದು. ವಿಜಯ್, ಕೇಶವ, ಎಲ್ರಿಗೂ ನೀವೇ ಕೊಟ್ಬಿಟ್ಟು ಬನ್ನಿ. ಅವ್ನ ನೆರಳು ಕೂಡ ನಿಮ್ ಮೇಲೆ ಬೀಳದ ಹಾಗೆ ದೂರ ನಿಂತ್ಕೊಳ್ಳಿ. ಬಾ. ಮಧು, ಇವಳ್ಯಾಕೆ ಇವ್ರ ಜೊತೆಲಿ ಬಂದ್ಲು? ಕೇಶವ, ರಾಮನಾಥ್ ಕಾರಿಂದ ಇಳಿದ್ಲಲ್ಲ, ಆ ಹುಡುಗಿ ಯಾರು? ಅವ್ರ ಮನೆತನದ ಬಗ್ಗೆ ನನ್ಗೇನು ಗೊತ್ತಿಲ್ಲ, ತಿಳ್ಕೊಳ್ಳೋ ಅವಶ್ಯಕತೆನೂ ಬಂದಿಲ್ಲ. ನಮ್ಮ ಅವರ ನಡುವೆ ದೊಡ್ಡ ಕಂದಕಾನ ಇದೆ ಅಂತ ನಿನ್ ಗೊತ್ತಿಲ್ವಾ? ಕೇಶವ, ನೀನ್ ಕೊಡ್ತಾ ಇರು. ಆಯ್ತು. ನನ್ನ ಹೆಸರು ಎದ್ದು ಕಾಣೋ ಹಾಗಿರ್ಬೇಕು, ಆ ರಾಜಶೇಖರ್ನ ಹೆಸರು ಕಂಡ್ರು ಕಾಣ್ದಂಗಿರ್ಬೇಕು ಅಂತ ಹೇಳಿದ್ದೆ. ಹಾಗೆ ಮಾಡಿದಿರ. ಅವ್ರದ್ದು ಮಾಮೂಲಿ ಬಟ್ಟೆ, ನಿಮ್ದು ಸಿಲ್ಕ್ ಬಟ್ಟೆ ಮೇಲೆ ಬಂಗಾರದ ಅಕ್ಷರಗಳು. ಆ ರಾಜಶೇಖರ ಪೂಜೆ ಮುಗಿಸ್ಕೊಂಡು ಹೋದ್ನ? ಈಗ ತಾನೇ ಹೋದ್ರಲ್ಲ. ನಾನಿಲ್ಲಿರುವಾಗ ಬಂದ್ರೆ ಅವನ್ ಮುಖ ನೋಡಕ್ಕಾಗಲ್ಲ, ಅದಕ್ಕೆ ಕೇಳಿದೆ. ನೀವಿಬ್ರು ಒಟ್ಟಿ ನಿಂತ್ಕೊಂಡು ಪೂಜೆ ಮಾಡಿಸೋ ಕಾಲ ಯಾವಾಗ ಬರುತ್ತೋ ಏನೋ. ಶಾಸ್ತ್ರಿಗಳೇ, ಈ ಜನ್ಮದಲ್ಲಿ ಆ ರಾಜಶೇಖರ ಈ ರಾಮನಾಥ ಒಟ್ಟಿಗೆ ಅಕ್ಕಪಕ್ಕದಲ್ಲಿ ನಿಲ್ಲೋಲ್ಲ. ಆ ಕನ್ಸ್ ಕಾಣಬೇಡಿ. ರಾಯ್ರೆ, ಈಕೆ ನಿಮ್ಮ ಪತ್ನಿ ಜಯಶ್ರೀ, ಈಕೆ ಏನೋ ನಿಮ್ಮ ಮಗಳು ಬಂದಾಕಿನಿ, ಆತ ನಿಮ್ಮ ಅಳಿಯ ರಾಜೀವ್. ಆ ಮಗು ಯಾರು? ನನ್ನ 2ನೇ ಮಗಳು ಮಧು. ನಾನು ನೋಡೇ ಇಲ್ಲ. ಚಿಕ್ಕ ವಯಸ್ಸಿನಿಂದ ಇವಳನ್ನ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸ್ತಾ ಇದೀವಿ. ನೋಡ್ಬೇಕು ಅನಿಸ್ದಾಗ ನಾವೇ ಹೋಗಿ ನೋಡ್ಕೊಂಡು ಬರ್ತೀವಿ. BA ಫೈನಲ್ ಓದ್ತಿದ್ದಾಳೆ. ನಮ್ಮ ಮಧುಗೆ ಒಳ್ಳೆ ಗಂಡು ಸಿಗ್ಲಿ ಅಂತ ಆ ದೇವರಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ. ನಮ್ಮಿಬ್ಬರ ಮದುವೆ ದಿನ ಇದೇ ತಾಳಿನ ನಾನು ಕುತ್ತಿಗೆ ಕಟ್ಟಬೇಕು. ಮನೆಗೆ ಹೋಗೋಣವಾ? ನೀನ್ ಹೋಗ್ ಕೇಶವ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಬರ್ತೀನಿ. ಕೃಷ್ಣ, ಆ ರಾಜಶೇಖರ ಏನ್ ಕೊಟ್ಟನಂತೆ? ಗಂಡಸರಿಗೆ 1 ಪಂಚೆ 1 ಶರ್ಟು, ಹೆಂಗಸರಿಗೆ 1 ಸೀರೆ 1 ರಾವ್ಕೆ, ಜೊತೆಗೆ 100 ರೂಪಾಯಿ. ಅವನಿಗಿಂತ ನಾನ್ ಯಾವ್ದ್ರಲ್ಲಿ ಕಡಿಮೆ ಇದ್ದೀನಿ? ಎಲ್ರಿಗೂ 2 ಜೊತೆ ಬಟ್ಟೆ 200 ರೂಪಾಯಿ ಕೊಟ್ಟು ಕಳಿಸು. ಜೋಡಿದಾರ್ ರಾಮನಾಥ್ ರಾಯರಿಗೆ, ಜೋಡಿದಾರ್ ರಾಮನಾಥ್ ರಾಯರಿಗೆ. ಮಧು,
ವಿಜಯ್, ನೀವೇನಿಲ್ಲಿ? ನಂದು ಇದೇ ಊರ್ ಮಧು. ನಮ್ ತಂದೆ ಜಮೀನ್ದಾರ್ ರಾಜಶೇಖರ್. ನಿಂತ್ಕೋ. ನನ್ನ ಮನೆ ಒಳಗೆ ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ನ ಕೋಪದ ಬೆಂಕಿ ಉರಿದು ಅಗ್ನಿ ಜ್ವಾಲೆ ಆಗೋದ್ರೊಳಗೆ ಹೊರಟೋಗ್. ನಿಮ್ಮ ಕೋಪ ಸಿಡಿಯುವಂತ ಪಾಪದ ಕೆಲಸ ನಾನೇನು ಮಾಡಿಲ್ಲ. ಯಾಕೆ ಹೋಗ್ಬೇಕು? ನಮ್ಮಿಬ್ಬರ ಮನೆತನದ ದ್ವೇಷ ಇನ್ನೂ ಆರಿಲ್ಲ. ಅದಕ್ಕೆ ನಾನು ಹೊಣೆ ಅಲ್ಲ. ಆದ್ರೂ ನೀನು ನನ್ನ ಆ ಜನ್ಮ ವೈರಿ ಕುಟುಂಬಕ್ಕೆ ಸೇರಿದವನು. ಇರ್ಬೋದು. ದ್ವೇಷ ಇರೋದು ಹಿರಿಯರಾಗಿರೋ ನಿಮಗೆ, ಪ್ರೇಮ ಇರೋದು ಕಿರಿಯರಾಗಿರೋ ನಮಗೆ. ಪ್ರೇಮ ಅನ್ನೋ ಬಲವಾದ ಶಕ್ತಿ ಮುಂದೆ ನಿಮ್ಮ ದ್ವೇಷ ಹಗೆತನ ತೃಣ ಸಮಾನ. ಏನಂದೆ? ನಿಮ್ ಮಗಳ ಮಧುನ ನಾನ್ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನನ್ನ ಮಗಳನ್ನ ಪ್ರೀತಿಸೋದಕ್ಕೆ ನಿನಗೇನ ಇದೆ ಯೋಗ್ಯತೆ? ಏನ್ ಯೋಗ್ಯತೆ ಇರ್ಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಆಸ್ತಿಯಲ್ಲಿ, ಅಂತಸ್ತಿನಲ್ಲಿ, ಧೈರ್ಯದಲ್ಲಿ, ಸಾಹಸದಲ್ಲಿ ನಿಮಗಿಂತ ಒಂದ್ ಕೈ ಜಾಸ್ತಿನೇ ಇದ್ದೀನಿ. ಮೇಲಾಗಿ ಮಧುನ ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳುವಂತ ಎಲ್ಲಾ ಯೋಗ್ಯತೆ ನನಗಿದೆ. ಅಷ್ಟಲ್ದಾ? ನನಗೆ ಎದುರು ಸವಾಲ್ ಹಾಕೊಟ್ಟು ಸೊಕ್ಕ ನಿನಗೆ? ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ. ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನ? ಏನಂದ್ರೆ? ಏಯ್! ಅಯ್ಯೋ, ಅಪ್ಪ, ಬೇಡಿಪ್ಪ, ವಿಜಯ್ ಏನು ಮಾಡ್ಬೇಡಿ. ಮಧು, ದಾರಿ ಬಿಡು. ನೀವು ಬಂದೂಕ ಕೆಳಗೆ ಹಾಕೋವರೆಗೂ ನಾನು ದಾರಿ ಬಿಡಲ್ಲ. ಅವನ್ ತಲೆ ಉರುಳಿಸೋವರೆಗೂ ಬಂದೂಕ ಕೆಳಗೆ ಹಾಕೋಲ್ಲ. ಅಪ್ಪ, ನೀನ್ ಧೈರ್ಯವಾಗಿರು ಮಧು. ಈ ಗುಂಡಿಗೆಲ್ಲ ಹೆದ್ರೋ ಗುಂಡಿಗೆ ನಂದಲ್ಲ. ಅಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಪ್ಪ. ನಿಮ್ ಹಾಗೆ ತನ್ನ ಮರೆತು ನಮ್ಮಿಬ್ಬರ ಸಮ್ಮಿಲನಕ್ಕೆ ಅವಕಾಶ ಮಾಡ್ಕೊಡಿಪ್ಪ. ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ನೀವಿಬ್ರು ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರು ನಾನು ಅವ್ರನ್ನ ಸಾಯಿಸ್ತೇ ಬಿಡೋದಿಲ್ಲ. ಮಧು, ಈ ಕಡೆ ಬರ್ತೀಯ ಇಲ್ವೋ? ಬರಲ್ಲ. ಇವತ್ತು ನನ್ನ ಪಾಲಿಗೆ ನನ್ನ ಮಗಳು ಸತ್ತೋದು ಅಂತ ತಿಳ್ಕೊಳ್ತೀನಿ. ಮಧು, 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 ಮಧು! ಇಲ್ಲೇ ನಿಲ್ಸಪ್ಪ. ತಗೋ. ವಿಜಯ್, ವಿಜಯ್, ಯಾಕೆ ಮಧು, ಏನಾಯ್ತು? ಮಧು, ಸಮಾಧಾನ ಮಾಡ್ಕೊಂಡು ಏನಾಯ್ತು ಅಂತ ಹೇಳ್ಬಾರ್ದಾ? ವಿಜಯ್, ನನ್ ಕೈ ಬಿಡಲ್ಲ ತಾನೆ? ನಿನ್ಗ್ಯಾಕೆ ಈ ಅನುಮಾನ ಬಂತು? ಅನುಮಾನ ಅಲ್ಲ, ಭಯ. ನಾನ್ ನಿಮ್ಮಿಂದ ದೂರ ಆಗ್ಬಿಡ್ತೀನಿ ಅನ್ನೋ ಭಯ ನನ್ನ ಹೃದಯದಲ್ಲಿ ಕಾಡ್ತಾ ಇದೆ. ಅದಕ್ಕೆ ಊರಿಂದ ಹಾಸ್ಟೆಲ್ಗೆ ಹೋಗದೆ ನೇರ ಇಲ್ಲಿಗೆ ಬಂದ್ಬಿಟ್ಟೆ. ಎಲ್ಲಾ ಪ್ರೇಮಿಗಳು ಸಹಜವಾಗಿ ಬರೋ ಭಯ ಅಷ್ಟೇ. ಧೈರ್ಯವಾಗಿರು. ಧೈರ್ಯ ಹೊರಟೋಗ್ತಿದೆ ವಿಜಯ್. ನಮ್ ತಂದೆ ನನ್ನ ಹತ್ರ ಮಾತಾಡದ ಗಳಿಗೆಯಿಂದ ನನ್ ಮನಸ್ಥಿತಿ ಅಧೋಗತಿಗಿಳಿದಿದೆ. ನಿಮ್ ತಂದೆ ಅಂತದೇನ್ ಹೇಳಿದ್ರು? ಈ ಸಲ ಕಾಲೇಜ್ ಕೊನೆ ವರ್ಷ ನನ್ ಮದ್ವೆಗೆ ವರಾನ್ವೇಷಣೆ ಮಾಡ್ತಾ ಇದ್ದಾರೆ. ನಿಮ್ಮನ್ ಬಿಟ್ಟು ನನ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ನನ್ ಕೈ ಬಿಡ್ಬೇಡಿ ವಿಜಯ್, ನನ್ ಕೈ ಬಿಡ್ಬೇಡಿ. ಮಧು, ಮಧುರವಾಗಿರೋ ಈ ನಿನ್ನ ಮುಖದಲ್ಲಿ ಸದಾ ನಗು ತುಂಬಿಕೊಡೋದನ್ನ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಹೊರತು ಈ ದುಃಖ ದುಮಾನ ನೋಡಕ್ಕೆ ನನ್ಗಿಷ್ಟ ಇಲ್ಲ. ಹೆಣ್ಣು ಹೆತ್ತಿರೋ ಪ್ರತಿ ತಂದೆ ತಾಯಂದ್ರು ಮಾಡೋ ಕರ್ತವ್ಯನೇ ನಿಮ್ ತಂದೆನೂ ಮಾಡ್ತಿದ್ದಾರೆ. ಇದ್ರಲ್ಲಿ ತಪ್ಪೇನು? ಅವ್ರು ಬೇರೆ ಹುಡುಗನ ಆರಿಸಿ ನಿಶ್ಚಯ ಮಾಡ್ಬಿಟ್ರೆ ಅವ್ರನ್ನ ಎದುರಿಸೋ ಶಕ್ತಿ ಖಂಡಿತ ನನ್ಗಿಲ್ಲ ವಿಜಯ್, ಇಲ್ಲ. ಈ ವಿಷಯನ ನಿಮ್ ತಂದೆ ಹತ್ರ ಹ್ಯಾಕ್ ಪ್ರಸ್ತಾಪ ಮಾಡ್ಬೇಕು ಅಂತ ಯೋಚನೆ ಮಾಡೋದಕ್ಕೆ ನನಗೆ ಸ್ವಲ್ಪ ಟೈಮ್ ಕೊಡು. ನಾಳೆ ಕಾಲೇಜ್ ಹತ್ರ ಬರ್ತೀನಿ, ಡಿಸೈಡ್ ಮಾಡೋಣ. ನೋಡು, ಮೊದಲೇ ನೀವು ವಾರ್ಡನ್ನು ತುಂಬಾ ಸ್ಟ್ರಿಕ್ಟು. ಟೈಮ್ ಆಯ್ತು, ಹೊರಡು. ವಿಜಯ್, ಮಧು, ಬಿ ಬೋಲ್ಡ್. ನಾಳೆ ಬರ್ತೀನಲ್ಲ. ಯೋಚನೆ ಮಾಡುವಂತ ಕ್ಲಿಷ್ಟವಾದ ಸಮಸ್ಯೆ ಏನು ಅಲ್ಲ. ಇದು ಸಿಂಪಲ್. ತಲೆಮಾರಿನಿಂದ ಉಂಟಾಗಿರೋ ನಿಮ್ಮ ಮನೆತನಗಳ ಕಂದಕಾನ ನೀವಿಬ್ರು ಮುಚ್ಚಕ್ ಪ್ರಯತ್ನ ಪಡಿ. ಅಂದ್ರೆ ನೀವಿಬ್ರು ಮದುವೆ ಮಾಡ್ಕೊಳ್ಳಿ, ಮುಂದೆ ಏನಾಗುತ್ತೆ ನೋಡೋಣ. ನೋಡೋದೇನ್ ಬಂತು, ಮುಂದೇನಾಗುತ್ತೆ ಅಂತ ನನಗೆ ಗೊತ್ತು. ಎರಡು ಮನೆತನಗಳಲ್ಲೂ ಹೆಣಗಳು ಉರುಳುತ್ತೆ, ಇಡೀ ಊರಿನಲ್ಲಿ ರಕ್ತದ ಹೊಳೆ ಹರಿಯುತ್ತೆ. ನಮ್ಮಪ್ಪ ಆ ರಾಮನಾಥ್ ಯಾರಿಗಿಂತ ಯಾರು ಕಡಿಮೆ ಇಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ.
ಮಧು ಮೊದ್ಲೇ ಮೃದು. ಅಪ್ಪ ಹಾಕಿದ ಗೆರೆನ ಅವಳು ಇದುವರೆಗೂ ದಾಟೇ ಇಲ್ಲ. ಅವರು ಅಷ್ಟೇ ತಮ್ಮ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅವಳಿಗೆ ಸ್ವಲ್ಪ ತಲೆನೋವು ಬಂದ್ರು ಸಾಕು ಅವ್ರು ತತ್ತರಿಸ್ಬಿಡ್ತಾರೆ ಅಂತ ಅವಳೇ ನನ್ಗೆ ಹೇಳಿದ್ದು. ಮಧು ಜೀವನ ಪರ್ಯಂತ ನಗ್ನಗ್ತಾ ಇರ್ಬೇಕು ಅಂತ ನೀನ್ ಬಯಸೋದಾದ್ರೆ ಅವಳನ್ನ ಮರೆಯೋದೇ ಉತ್ತಮ. ನೋ, ಬೇಕಾದ್ರೆ ಇಡೀ ಜಗತ್ತನ್ನೇ ನಾನು ಎದುರಿಸ್ತೀನಿ. ನನ್ನ ಮಧುಗೋಸ್ಕರ ನಾನು ಯಾರನ್ನ ಬೇಕಾದ್ರೆ ಕಳ್ಕೊಳ್ಳೋಕೆ ಸಿದ್ಧವಾಗಿದ್ದೀನಿ. ಆದ್ರೆ ಮಧುನ ಬಿಟ್ಟು ನಾನು ಬದುಕಲಾರೆ. ಆವೇಶ ಪಡಬೇಡ, ರಿಲ್ಯಾಕ್ಸ್ ಮಾಡ್ಕೊಳ್ಳೋ. ವಿಜಯ್, ನೀನ್ ಒಂದ್ ಕಡೆಯಿಂದ ಯೋಚನೆ ಮಾಡ್ಬೇಡ. ಥಿಂಕ್ ದ ಅದರ್ ಸೈಡ್ ಆಲ್ಸೋ. ಮಧು ಖಂಡಿತ ಅವ್ರ ತಂದೆನ್ ಬಿಟ್ಕೊಡಲ್ಲ. ಹಾ, ನಿನ್ನೂ ಬಿಟ್ಕೊಡಲ್ಲ. ತಂದೆಗೆ ಎದುರಾಗ್ ಹೋದ್ರೆ ಜೀವನ ಪರ್ಯಂತ ಮಾನಸಿಕವಾಗಿ ನರಕ ಯಾತನೆ ಪಡ್ತಾಳೆ. ಅವಳು ಚಿತ್ರಹಿಂಸೆ ಪಡೋದು ನಿನಗಿಷ್ಟನಾ? ಹೇಗಿದ್ರು ವರಾನ್ವೇಷಣೆ ಮಾಡ್ತಿದ್ದಾರೆ ಅಂತ ಹೇಳಿದಾಳೆ. ಅವಳ ತಂದೆ ಇಷ್ಟದಂತೆ ನಡ್ಕೊಂಡ್ರೆ ತನ್ನ ಸುಂದರವಾದ ಬದುಕಿನಲ್ಲಿ ಇದೊಂದು ಕೆಟ್ಟ ಕನಸು ಅಂತ ಮರೆಯೋಕ್ಕೂ ಸಾಧ್ಯತೆ ಇದೆ. ಬಟ್ ನಾನು ಹೇಗೆ ಮರೆಯೋದು? ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ. ಆಹಾ, ನೀನು ಕಲ್ಕತ್ತಾಗ ಹೋಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ, ಹೋಗು. ನಿನಗೋಸ್ಕರ ಒಂದ್ 6 ತಿಂಗಳು ಕಾಯ್ತಾಳೆ. ಆ ನಿರಾಸೆನೂ ಹೆಚ್ಚಿಗೆ ದಿನ ಇರೋಲ್ಲ. ನೀನು ಅವಳ ಕಣ್ಣಿಂದ ದೂರ ಇದ್ರೆ ಸಾಕು. ಸ್ವಲ್ಪ ದಿನ ಅಳ್ತಾಳೆ, ಆಮೇಲೆ ಗಂಡ ಮನೆ ಮಕ್ಕಳು ಅಂತ ಎಲ್ಲ ಮರಿತಾಳೆ. ಸುಮಾ, ಏನೇ ಇದ್ದಕ್ಕಿದ್ದ ಹಾಗೆ ಈ ಕಡೆ? ವಿಜಯ್ ನೋಡೋಣ ಅಂತ ಬಂದೆ. ನೀನ್ ಅವನ್ನ ನೋಡ್ಬೇಕು ಅಂದ್ರೆ ಕಲ್ಕತ್ತಾಗೆ ಹೋಗ್ಬೇಕು. ಕಲ್ಕತ್ತಾಗ ಹೋಗಿದಾರ? ಬರೋದು ಏನೋ ಟ್ರೈನಿಂಗ್ ಅಂತೆ. ಬರೋದು 6 ತಿಂಗಳಾಗಬಹುದು ಅಂದ. 6 ತಿಂಗಳ? ಯಾಕೆ, ಅಂಥದ್ದೇನಾದ್ರೂ ಅರ್ಜೆಂಟ್ ಇತ್ತಾ? ವಿಜಯ್, ನನಗೆ ಯಾಕೆ ಈ ತರ ಮೋಸ ಮಾಡಿದ್ರಿ? ಕಲ್ಕತ್ತಾಗ ಹೋಗ್ತೀನಿ ಅಂತ ನನಗೊಂದು ಮಾತು ಹೇಳ್ದೆ, ಯಾಕೆ ಹೋಗ್ಬಿಟ್ರೆ? ನಾನ್ ನಿಮ್ಗೆ ಅಷ್ಟು ಬೇಗ ಬೇಸರ ಆಗ್ಬಿಟ್ನ? ನಾನೇನ್ ತಪ್ಪು ಮಾಡ್ದೆ ಅಂತ ನನಗೆ ಶಿಕ್ಷೆ. ನನ್ ಹೃದಯಕ್ಕೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ವಿಜಯ್, ತಡ್ಕೊಳ್ಳೋ ಶಕ್ತಿ ಇಲ್ಲ ವಿಜಯ್. ಏನು ಮಧು ಹುಷಾರಿಲ್ವಾ? ನರ್ಸಿಂಗ್ ಹೋಮ್ ಸೇರಿಸಿದಿರಾ? ನಾನ್ ಬಾಲು. ವಿಜಯ್, ನೀನ್ ಹೇಳ್ದೆ ಊರ್ಗ್ ಹೋಗ್ಬಿಟ್ಟೆ ಅಂತ ಮಧು ಜ್ಞಾನ ತಪ್ಪು ಬಿದ್ಬಿಟ್ಟಿದ್ದಾಳೆ. ವೆರಿ ಸೀರಿಯಸ್, ಬೇಗ ಬಾ. ನೆನ್ನೆಯಿಂದ ನನ್ನ ಮಗಳನ್ನ ಬಿಡದೆ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬಾಲು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಸರ್? ಮಧು ಕೇವಲ ನನ್ನ ತಂಗಿ ಕ್ಲಾಸ್ಮೇಟ್ ಮಾತ್ರ ಅಲ್ಲ, ಅವಳು ನನ್ನ ಸ್ವಂತ ತಂಗಿ ಇದ್ದ ಹಾಗೆ. ಆ ಧೈರ್ಯದ ಮೇಲೆ ಒಂದು ಮಾತು ಕೇಳಿದ್ರೆ ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಹೇಳಿ ಸರ್. ರಾತ್ರಿ ಎಲ್ಲ ವಿಜಯ್ ವಿಜಯ್ ಅಂತ ಕನ್ವರ್ಸ್ತಿದ್ಲು. ಯಾರ ವಿಜಯ್? ವಿಜಯ್ ಇವಳ ಫ್ರೆಂಡು. ಅದು ವಿಜಯ ಅಂತ. ಇವಳಿಗೂ ಮಧುಗೂ ಕಾಮನ್ ಫ್ರೆಂಡ್. ಅವಳು ಮದುವೆ ಮಾಡ್ಕೊಂಡು ಅಮೆರಿಕಾಗ ಹೋದ್ಮೇಲೆ ಈ ನನ್ನ ತಂಗಿನೂ 1-2 ದಿನ ಊಟ ತಿಂಡಿ ಮಾಡ್ಲಿಲ್ಲ. ಅಷ್ಟು ಸ್ನೇಹ ಇವ್ರಿಗೆ. ಅದನ್ನೇ ಮಧು ಕೂಡ ಬಡಬಡ್ತಿರ್ಬೇಕು. ಹುಚ್ಚ ಹುಡುಗಿ. ನಮ್ ಮಧು ತುಂಬಾ ಸೆಂಟಿಮೆಂಟು. ಯಾರನ್ನಾದ್ರೂ ಸರಿ ಬಹಳ ಹಚ್ಕೊಂಡ್ ಬಿಡ್ತಾಳೆ. ಡಾಕ್ಟರ್ನ ಕೇಳಿ ಆದಷ್ಟು ಬೇಗ ಊರಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ಅಮ್ಮನ ಆರೈಕೆ, ಹಳ್ಳಿ ವಾತಾವರಣದಲ್ಲಿ ಬೇಗ ಚೇತರಿಸ್ಕೊಂಡ್ ಬಿಡ್ತಾಳೆ. ಡಾಕ್ಟರ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಲ್ಲ ಸುಮಾ, ನಾನು ನೋಡಿದ್ರೆ ಖಂಡಿತ ಹುಷಾರಾಗ್ತಾಳೆ. ಅದು 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 ವಿಜಯ್, ಅದು ವಿಜಯ್,
ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಧು. ಹೇಳದೆ ಹೊರಟೋದೇನೋ ಒಂದೇ ಕಾರಣಕ್ಕೋಸ್ಕರ ಇಷ್ಟೊಂದು ಆರೋಗ್ಯ ಕೆಡಿಸ್ಕೊಂಡಿದೆಯಲ್ಲ. ಒಂದ್ ವೇಳೆ ನಾನೇನಾದ್ರೂ ಶಾಶ್ವತವಾಗಿ ನಿನ್ನಿಂದ ದೂರ ಹೊರಟೋದ್ರೆ ನಾನ್ ಸತ್ತು ಹೋಗ್ತೀನಿ ಅಷ್ಟೇ. ದಯವಿಟ್ಟು ಇನ್ನೊಂದ್ಸಾರಿ ಮಾತಾಡ್ಬೇಡಿ ವಿಜಯ್. ಐ ಲವ್ ಯು ಸೋ ಮಚ್. ನಾನು ಅಷ್ಟೇ ಮಧು, ನೀನ್ ಬಿಟ್ಟು ನಾನು ಬದುಕ್ಲಾರೆ. ಐ ಟು ಲವ್ ಯು. ವಿಜಯ್